ಇನ್ನೊಂದು ನಿಮಿಷ ನನಗಿಲ್ಲಿ ಇರೋಕ್ಕಾಗಲ್ಲ. ಸ್ವಾತಿ, ಬಾ. ನಾನ್ ಬ್ಯಾಂಗ್ಳೂರ್ಗೆ ಶರತ್ ಜೊತೆನೆ ಹೋಗ್ಬೇಕು. ಸ್ವಾತಿ, ಏನ್ ಮಾತಾಡ್ತಿದ್ಯಾ? ನನಗ್ ಗೊತ್ತಿಲ್ಲ, ಅವನ್ ಜೊತೆನೆ ಹೋಗ್ಬೇಕು. ಪ್ಲೀಸ್. ಆಲ್ ಸೆಟ್. ಬರ್ಲಾ? ಗೆಳೆಯ, ನಿನ್ನಿಂದ ಒಂದು ಹೆಲ್ಪ್ ಬೇಕು ಮಾರ. ಏನು? ನಮ್ ಕಡೆಯವರೊಬ್ರು ಬೆಂಗಳೂರಿಗೆ ಹೋಗ್ಲಿಕ್ಕಿದ್ದಾರೆ, ನೀ ಅವ್ರಿಗೆ ಡ್ರಾಪ್ ಮಾಡ್ಬೇಕಾಯ್ತಾ? ಆಯ್ತು, ಬರ್ಲಾ? ಅವ್ರಾಗ್ಲೇ ಕಾರಲ್ಲಿ ಕೂತಿದ್ದಾರೆ. ಸ್ವಲ್ಪ ಕಾರ್ ನಿಲ್ಲಿಸ್ತೀರಾ? ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಗಾಡಿ ನಿಲ್ಲಿಸ್ತೀರಾ? ಯಾಕೋ ತುಂಬಾ ಬೇಜಾರಾಗ್ತಾ ಇದೆ. ನೀವು ಬೆಂಗಳೂರು ಹೋಗ್ತಿದ್ದ ಹಾಗೆ ಫಾರಿನ್ ಹೋಗ್ಬಿಡ್ತೀರಾ ಅನ್ಸುತ್ತೆ ಅಲ್ವಾ? ಏನಾದ್ರೂ ಮಾತಾಡಿ ಶರತ್. ಮಾತಾಡ್ಬೇಕು ಅಂದಿದ್ ನೀವು ಸ್ವಾತಿ. ಶರತ್, ಅದು ಐ ಆಮ್ ರಿಯಲಿ ಸಾರಿ. ನನಗಾಗ್ತಾ ಇಲ್ಲ ಇದೆಲ್ಲ. ನನ್ನ ಬರ್ತ್ಡೇ ದಿವಸ ನೀವು ನನಗೆ ಪ್ರಪೋಸ್ ಮಾಡಿದಾಗ ನಾನು ನಿಮ್ಗೆ ಆವಾಗ ನನ್ನ ಎಂಗೇಜ್ಮೆಂಟ್ ಅಂತ ಹೇಳಿದ್ದೆ. ಅದು ಸುಳ್ಳು ಶರತ್. ಅದು ಐ ಲವ್. साला आज बचना नहीं चाहिए. हीरो बनने का बहुत शौक है ना? आज दिखा तेरा हीरोइज्म. मार रे साले को.
ಎಕ್ಸ್ಕ್ಯೂಸ್ ಮಿ ಸರ್, ಸಾರಿ ಟು ಡಿಸ್ಟರ್ಬ್ ಯು. ಸರ್ ನಿಮ್ದೊಂದು MRI ಸ್ಕ್ಯಾನ್ ಬಾಕಿ ಇದೆ, ದಯವಿಟ್ಟು ಬನ್ನಿ ಸರ್. ಸ್ಪೆಷಲಿಸ್ಟ್ಗಳು ವೇಟ್ ಮಾಡ್ತಿದ್ದಾರೆ. ಡಾಕ್ಟರ್ ನನಗೇನು ಆಗಿಲ್ಲ, ನಾನು ಆರಾಮಾಗಿದ್ದೀನಿ ಡಾಕ್ಟರ್. ಅವ್ರು ಕಣ್ ಬಿಡ್ಲಿ ಅನ್ನೋದೇ ಕಾಯ್ತಾ ಇದ್ದೀನಿ ಡಾಕ್ಟರ್. ಪ್ಲೀಸ್ ಡಾಕ್ಟರ್. ವಿ ನೋ ಯು ಆರ್ ಓಕೆ, ಬಟ್ ವಿ ಡೋಂಟ್ ವಾಂಟ್ ಟು ಟೇಕ್ ಎನಿ ಚಾನ್ಸ್. ಒಂದು ಸಣ್ಣ ಟೆಸ್ಟ್ ಅಷ್ಟೇನೆ. ಅದು ಅಲ್ಲದೆ ಹೊರಗಡೆ ಮೀಡಿಯಾನವರು ಪ್ರೆಸ್ನವರು ಕಾಯ್ತಾ ಇದ್ದಾರೆ. ವಿ ಆರ್ ಆನ್ಸರಬಲ್ ಟು ದೆಮ್. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಪ್ಲೀಸ್ ಕೋಆಪರೇಟ್. ಡೋಂಟ್ ವರಿ ಅಬೌಟ್ ಹರ್. ಶಿ ಇಸ್ ಓಕೆ. ಐ ಅಶ್ಯೂರ್ ಯು ಶಿ ಇಸ್ ಓಕೆ. ಪ್ಲೀಸ್. ಸ್ಲೋಲಿ ಸ್ಲೋಲಿ. ಶರತ್ ಅವ್ರಿಗೆ ಏನೂ ಆಗಿಲ್ಲ. ಓಕೆ, ಒಂದೆರಡು ಕಡೆ ಮೂಗೇಟ್ ಬಿದ್ದಿದೆ ಅಷ್ಟೇನೆ. ಅದು ಬಿಟ್ರೆ ಹಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಒಂದು ಸಣ್ಣ ಟೆಸ್ಟ್ ನಡೀತಾ ಇದೆ ಅಷ್ಟೇನೆ. Shrikant, what's happening? Look at this. What has happened to Sharath? Oh, he is totally out of danger. ಅದು ಅಲ್ಲದೆ ಅಪ್ಪ ಅಮ್ಮ ಶರತ್ ಹೇಗಿದ್ದಾರೆ? ಶರತ್ ಅನ್ನ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗಿದಾರಂತಮ್ಮ. ನಾವಿನ್ನು ನೋಡಿಲ್ಲ. ಸುದ್ದಿನ ನಾವು ಟಿವಿಯಲ್ಲಿ ನೋಡಿದ್ವಿ. ಈಗ ತಾನೇ ಬಂದ್ವಿ. ಏನಾಯ್ತು? ನಿನಗೇನಾಗಿದೆಯಮ್ಮ? ಅಪ್ಪ ಅವಳಿಗೇನಾಗಿದೆ? ಚೆನ್ನಾಗೇ ಇರ್ತಾಳೆ. ನಾವ್ ನೆಮ್ಮದಿಯಾಗಿಲ್ಲ ಅಂದ್ಮೇಲೆ ಅವಳು ಚೆನ್ನಾಗೇ ಇರ್ತಾಳೆ. ಕೌಸಲ್ಯ, ಹೀಗೆಲ್ಲ ಮಾತಾಡ್ಬೇಡ್ವೆ. ಸರಿಯಾಗಿ ಹೇಳ್ತಾ ಇದ್ದೀನಿ. ಅಲ್ಲಮ್ಮ ಸ್ವಾತಿ, ನೀನು ಒಂದ್ಸಲ ನನ್ ಮಗನ್ ಜೀವನದಲ್ಲಿ ಬಂದಿದ್ದಕ್ಕೆ ನಾವು ಸಂತೋಷಕ್ಕಿಂತ ನೋವೇ ಜಾಸ್ತಿ ಪಟ್ವಿ. ಈಗ ಮತ್ತೆ ಅವನ್ ಜೀವನದಲ್ಲಿ ಬಂದು ನಮ್ ನೆಮ್ಮದಿನ ಶಾಶ್ವತವಾಗಿ ಹಾಳು ಮಾಡ್ಬೇಕು ಅಂತಿದ್ಯಾ? ಕೌಸಲ್ಯ, ಹೀಗೆಲ್ಲ ಚುಚ್ಚು ಮಾತಾಡಿದ್ರೆ ಅವಳಿಗೆ ನೋವಾಗಲ್ವಾ? ನೋವಾಗ್ಲಿ ಅಂತಾನೆ ಹೇಳ್ತಿರೋದು. ನನ್ ಮಗ ಇವಳನ್ನ ಮನ್ಸಲ್ಲಿ ಇಟ್ಕೊಂಡು ಎಷ್ಟು ಕೊರಗ್ತಿದ್ದ. ಅದನ್ನ ನೋಡಿ ನಾವೆಷ್ಟು ಸಂಕಟ ಪಟ್ವಿ. ಅದನ್ನೆಲ್ಲ ಮರ್ತ್ ಬಿಟ್ರ ನೀವು? ಇವಳಿಗೂ ಗೊತ್ತಾಗ್ಲಿ ಆ ನೋವು ಏನು ಅಂತ. ನೋಡಮ್ಮ, ಈಗ ನನ್ ಮಗ ಬೇರೆ ಹುಡುಗಿನ ಮದ್ವೆ ಆಗಕ್ಕೆ ಒಪ್ಕೊಂಡಿದ್ದಾನೆ. ಅದಕ್ಕೆ ನಿನ್ನ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಅವನನ್ನ ಮರ್ತ್ ಬಿಡು. ನಮ್ಮನ್ನ ನೆಮ್ಮದಿಯಾಗಿರೋದಕ್ ಬಿಡು. ಸಾರಿ ಅಮ್ಮ. ನೀನ್ ತಡಿಯಮ್ಮ, ಸರಿಪಡಿಸೋದು ಹೇಗೆ ನೋಡು. ಅಪ್ಪ ಅಮ್ಮ ಹೇಳ್ತಾ ಇರೋದ್ ಸರಿ. ನಾನೀಗಾಗ್ಲೇ ನಿಮ್ಗೆಲ್ಲ ತುಂಬಾ ನೋವು ಕೊಟ್ಟಿದ್ದೀನಿ. ನಾನಿಲ್ಲಿರ್ಬಾರ್ದು, ಹೊರಟೋಗ್ತೀನಿ. ತಡಿಯಮ್ಮ, ನೀನು ಅವಳ ಮಾತು ಕೇಳ್ಬೇಡ. ಪ್ಲೀಸ್ ಅಪ್ಪ, ನನ್ನ ಬಿಟ್ಬಿಡಿ. ನನ್ನಿಂದ ಒಬ್ರಿಗೆ ತೊಂದ್ರೆ ಆಗತ್ತೆ ಅನ್ನೋದಾದ್ರೆ ನಾನು ಅಲ್ಲಿರೋದಕ್ಕೆ ಇಷ್ಟ ಪಡಲ್ಲ. ನನ್ನ ಬಿಟ್ಬಿಡಿ. ನೀವು ಕೈ ಮುಗಿತೀನಿ ಪ್ಲೀಸ್. ಸಾರಿ ಅಮ್ಮ. ಇರಮ್ಮ ಸ್ವಾತಿ, ನೋಡು. ಸರ್ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ ಸರ್. ಅಷ್ಟೇನೆ. ಶರತ್, 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 ಅಪ್ಪ, ಏನೋ ಇದು? ಏನಾಯ್ತು? ಏನಾಯ್ತು? ಅಪ್ಪ ನನ್ಗೇನು ಆಗಿಲ್ಲಪ್ಪ. ಐಮ್ ಫೈನ್ ಅಮ್ಮ, ಐಮ್ ಫೈನ್. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ. ನಾನು ಲೈಫ್ ಲಾಂಗ್ ಹ್ಯಾಪಿ ಆಗಿರ್ತೀನಪ್ಪ. ನನ್ ಸ್ವಾತಿ ನನಗೆ ಸಿಕ್ಬಿಟ್ಲಪ್ಪ. ನನ್ ಸ್ವಾತಿ ನನಗೆ ಸಿಕ್ಬಿಟ್ಲು. ನೀನ್ ಇನ್ನೂ ಅವಳು ಬರ್ತಿಲ್ವಾ ಶರತ್? ಅವಳು ಒಂದ್ಸಲ ನಮ್ ನೆಮ್ಮದಿ ಹಾಳು ಮಾಡಿದ್ ಸಾಕು. ಅವಳು ಇಲ್ಲ, ಇಲ್ಲಿ ಹೊರಟೋದ್ಲು. ಎಲ್ಲೋದ್ಲು? ಎಲ್ಲಿ ಅಂದ್ರೆ ಯಾರಿಗ್ ಗೊತ್ತು? ಈಗ ನೀನೇ ಹೇಳು. ಶರತ್, ನೀ ಮೊದ್ಲು ಹುಷಾರಾಗು, ಆಮೇಲೆ ಎಲ್ಲ ಹೇಳ್ತೀನಿ. ಅಮ್ಮ ಐಮ್ ಫೈನ್, ನಾನು ಚೆನ್ನಾಗಿದ್ದೀನಿ. ಸ್ವಾತಿಯಲ್ಲಿ ಅವಳು ಎಲ್ಲಿ ಹೋದ್ರೆ ಏನೋ? ನೀನ್ ಮಂಗ್ಳೂರಿಂದ ಬಂದ ತಕ್ಷಣ ನಾನು ತೋರ್ಸಿದ ಹುಡುಗಿನ ಮದ್ವೆ ಆಗ್ತೀನಿ ಅಂತ ಹೇಳಿದ್ಯೋ ಇಲ್ವಾ ನೀನು? ಏನ್ ಮಾಡ್ತೀಯಮ್ಮ ನೀನು? ಎಲ್ಲ ಸರಿ ಹೋಗೋ ಟೈಮಲ್ಲಿ ಎಂತ ಕೆಲಸ ಮಾಡ್ಬಿಟ್ಟಿಯಮ್ಮ. ಎಲ್ಲಮ್ಮ ಸ್ವಾತಿ? ಗೊತ್ತಿಲ್ಲ ಕಣೋ. ಸ್ವಾತಿ ಅಲ್ಲಪ್ಪ ಡಾಕ್ಟರ್. ಸ್ವಾತಿ ಅವ್ರಾಗ್ಲೇ ಹೊರಟೋದ್ರು ಸರ್. ಎಲ್ಲಿಗೆ? ಎಲ್ಲೋ ಅಳ್ತಾ ಹೋದ್ರು ಸರ್. ಐ ಆಮ್ ರವಿ ಜೋಶಿ, ಪ್ರೆಸ್ ರಿಪೋರ್ಟರ್. ನಿಮ್ ವಿಷಯ ನೆನೆಯಿಂದ ಟಿವಿಯಲ್ಲಿ ಟೆಲಿಕಾಸ್ಟ್ ಆಗ್ತಾನೆ ಇದೆ ಸರ್. ಕೆಳಗಡೆ ಲೈವ್ ಇದೆ ಸರ್. ದಯವಿಟ್ಟು ನೀವು ಮೀಡಿಯಾ ಮುಂದೆ ಬಂದ್ರೆ ಸ್ವಾತಿ ಅವರು ನಿಮ್ಗೆ ಖಂಡಿತ ಸಿಗ್ತಾರೆ ಸರ್. ಬನ್ನಿ ಪ್ಲೀಸ್ ಬನ್ನಿ ಸರ್. ಪ್ಲೀಸ್ ಪ್ಲೀಸ್ ಬಿ ಕೇರ್ಫುಲ್. ನಿಧಾನ. ಅವರು ನಿಮ್ ಜೊತೆ ಮಾತಾಡೋಕೆ ಬಂದಿದ್ದಾರೆ. ಪ್ಲೀಸ್ ಕೋಆಪರೇಟ್ ಮಾಡಿ. ನನ್ಗೇನೋ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಪ್ಲೀಸ್ ಪ್ಲೀಸ್ ಸ್ವಾತಿ, ದಯವಿಟ್ಟು ನನ್ನ ಮಾತು ಕೇಳಿ ಸ್ವಾತಿ. ಬೈ ಮಿಸ್ಟೇಕ್ ಹೀಗಾಗಿದೆ ಸ್ವಾತಿ. ಸ್ವಾತಿ ದಯವಿಟ್ಟು ನನ್ನ ಮಾತು ಕೇಳಿ ವಾಪಸ್ ಬಂದ್ಬಿಡಿ ಸ್ವಾತಿ. ಐ ಲವ್ ಯು ಸ್ವಾತಿ. ನಿಮ್ ಬಿಟ್ಟು ನನ್ನ ಕೈಲಿ ಬದುಕಿರೋಕ್ಕಾಗಲ್ಲ ಸ್ವಾತಿ. ನೋಡಿ, ಯಾರೇ ಈ ಪ್ರೋಗ್ರಾಮ್ ನೋಡ್ತಿದ್ರು ಸ್ವಾತಿ ಫೋಟೋ ಪ್ಲೀಸ್. ಇಲ್ಲಿದೆ ನೋಡಿ ಸರ್, ಇಲ್ಲಿ ನೋಡಿ. ಇವರೇ ಸ್ವಾತಿ. ದಯವಿಟ್ಟು ನೋಡಿ, ಇವ್ರನ್ನ ಎಲ್ಲೇ ನೋಡಿದ್ರು ಶರತ್ ನಿಮ್ಮನ್ನು ತುಂಬಾ ಪ್ರೀತಿಸಿದ್ದಾನೆ ಅಂತ ಹೇಳಿ ಪ್ಲೀಸ್ ನನಗೆ ಸಿಗೋ ಹಂಗೆ ಮಾಡಿ ಸ್ವಾತಿ. ಸ್ವಾತಿ ಪ್ಲೀಸ್ ಸ್ವಾತಿ, ಆಗಿರೋ ತಪ್ಪಿಗೆ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ ಸ್ವಾತಿ. ಐ ಆಮ್ ರಿಯಲಿ ಸಾರಿ ಸ್ವಾತಿ. ನೋಡಿ, ಇವರೆಲ್ಲಾದ್ರೂ ನನಗೆ ತಿಳಿಸಿ ಪ್ಲೀಸ್. ಸ್ವಾತಿ ಎಲ್ಲಿದ್ದಾರೆ ಸ್ವಾತಿ? ನಾನು ಅವ್ರನ್ನ ತುಂಬಾ ಪ್ರೀತಿಸಿದ್ದೀನಿ ಅಂತ ಹೇಳಿ. ಸರ್, ಅವ್ರ ನಂಬರ್ ಏನಾದ್ರು ಇದೆಯಾ ಸರ್? 9845865258. ಸರ್, ಹಿಂಗಾಗ್ತಿದೆ. ಓವರ್. ಹಲೋ, ಯಾರ್ರಿ? ಸ್ವಾತಿ. ಸ್ವಾತಿನೂ ಇಲ್ಲ, ಯಾರು ಇಲ್ಲ ರೀ. ಇದು ಕದ್ದಿದ್ ಫೋನು. ಮಂಗ್ಳೂರ್ ರೈಲ್ವೆ ಸ್ಟೇಷನ್ ಇದೆ, ಬಂದ್ ತಗೊಳ್ಳಿ. ರೈಲ್ವೆ ಸ್ಟೇಷನ್? ರೈಲ್ವೆ ಸ್ಟೇಷನ್ ಬನ್ನಿ ಸರ್, ಹೋಗೋಣ. ಬೇಗ ಹೋಗಿ. ಡೋಂಟ್ ವರಿ ಸರ್. ಇನ್ನೆಷ್ಟು ದೂರ ಇದೆ? ಇನ್ನು ಸ್ವಲ್ಪ ದೂರ ಅಷ್ಟೇ. ಬೇಗ ಹೋಗಿ. ಕೂಲ್ ಸರ್, ಕೂಲ್. ನನ್ನ ಮಾತು ನಂಬಿ ಅವ್ರು ನಿಮ್ಗೆ ಸಿಕ್ಕೇ ಸಿಗ್ತಾರೆ. ಇಲ್ಲ, ನಿಮ್ಗೆ ಅವಳ ಬಗ್ಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ.
ನಾನು ಮಾಡಿದ ಒಂದೇ ಒಂದು ಸಣ್ಣ ತಪ್ಪಿಗೆ ಅವಳಿಂದ 2 ವರ್ಷ ನಾನು ನರಳಿದ್ದೀನಿ. ಈಗ ನನಗೆ ಗೊತ್ತಿಲ್ಲದ್ರೆ ತುಂಬಾ ದೊಡ್ಡ ತಪ್ಪಾಗೋಗಿದೆ. ಈಗ ಮಿಸ್ ಆದ್ರೆ ಅವಳು ಇನ್ಯಾವತ್ತೂ ನನಗೆ ಸಿಗಲ್ಲ, ಇನ್ಯಾವತ್ತೂ ಸಿಗಲ್ಲ. ಎಲ್ಲ ಒಳ್ಳೇದೇ ಆಗುತ್ತೆ ಸರ್. ಸ್ವಲ್ಪ ದಾರಿ ಬಿಡಿ, ಸ್ವಲ್ಪ ದಾರಿ ಬಿಡಿ. ಸರ್ ಫೋನ್ ಕಳ್ದೋಗಿತ್ತು, ಫೋನ್ ಮಾಡಿದ್ವಿ ಇಲ್ಲೇ ಓ, ನೀವು ಶರತ್ ಅಲ್ವಾ? ನಮ್ಗೆ ಸರ್ ಇಲ್ಲಿ ಸ್ಟೇಷನ್ ಪೊಲೀಸ್ ಒಬ್ರು ಫೋನ್ ರಿಸೀವ್ ಮಾಡಿದ್ರು. ಹೌದಾ? ಆಫೀಸಲ್ಲಿ ಕೇಳೋಣ, ಬನ್ನಿ 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 ಸರ್. ಪ್ಲೀಸ್ ತೋರಿಸಿ ಸರ್, ಬೇಗ ಸರ್. ಸ್ವಲ್ಪ ದಾರಿ ಬಿಡಿ, ಸ್ವಲ್ಪ ಬನ್ನಿ ಇಲ್ಲಿ ಸರ್. ಇವರು ಮೊಬೈಲ್ ಸಿಕ್ಕಿತ್ತು ಅಂತ ಒಂದು ಫೋನ್ ಬಂದಿತ್ತಂತೆ, ಅದೇನಾದ್ರೂ ಈಗ ತಾನೇ ಫೋನ್ ಮಾಡಿದ್ವಲ್ಲ, ನೀವು ರಿಸೀವ್ ಮಾಡಿದ್ರಿ? ಹೌದು ಸರ್, ನಾನೇ ರಿಸೀವ್ ಮಾಡಿದ್ದು. ಅವ್ರು ಎಲ್ಲಿ ಅವರು ಸ್ವಾತಿ ಮೊಬೈಲ್ ಬರಲೇ ಹೇಳ ಸರ್. ಇವಾಗ ಒಂದು ಟ್ರೈನ್ ಹೋಯ್ತು ಸರ್, ಆ ಹುಡುಗಿ ಕದ್ದೆ ಸರ್. ಸರ್ ಜಸ್ಟ್ 5 ನಿಮಿಷದ ಮೊದಲು ಒಂದು ಗಾಡಿ ಹೋಯ್ತು. ಮೋಸ್ಟ್ಲಿ ಸಕಲೇಶ್ಪುರದಲ್ಲಿ ನಿಮ್ಗೆ ಸಿಗಬಹುದು, ಬೇಗ ಹೋದ್ರೆ ಸಿಗುತ್ತೆ. ಬರೀ ಖ್ಯಾತ ಉದ್ಯಮಿ ಶರತ್ ಅವರು ತಮ್ಮ ಪ್ರೇಯಸಿಗಾಗಿ ತೀವ್ರವಾದ ಹುಡುಕಾಟದಲ್ಲಿದ್ದಾರೆ. ನೀವು ಆ ಕಡೆ ಹುಡುಕಿ. ಸ್ವಾತಿ ಬನ್ನಿ ಸ್ವಾತಿ ಬನ್ನಿ, ಟ್ರೈನ್ ಹೊಡ್ಬಿಡುತ್ತೆ, ಹುಡುಕಿ. ಬ್ಯಾಗ್ ಪಿಕ್ ಪಾಕೆಟ್ ಆಯ್ತು, ಟಿಕೆಟ್, ಮೊಬೈಲ್ ಎಲ್ಲ ಹೋಯ್ತು. ರೇ, ಅಷ್ಟ್ ದೂರದಿಂದ ಇಷ್ಟೆಲ್ಲ ಕಷ್ಟಪಟ್ಟು ಬಂದ್ರೆ ಐ ಲವ್ ಯು ಅಂತ ಹೇಳೋದ್ ಬಿಟ್ಟು ಪಿಕ್ ಪಾಕೆಟ್, ಮೊಬೈಲು, ಪರ್ಸು ಅಂತಿದಿರಲ್ರೇ ರೇ. I love you, ಶರತ್. I love you. ಸ್ವಾತಿ, ನನಗೂ ನಿಂಬಿಟ್ಟು ಬದುಕಕ್ಕಾಗಲ್ಲ ಸ್ವಾತಿ. I love you ಹೇಳಲ್ವಾ? ಈಗ ಮೂಡಿಲ್ಲ, ಮದುವೆ ಆದ್ಮೇಲೆ ಹೇಳ್ತೀನಿ. Oh